ಒಬ್ಬರು ಇನ್ನೊಬ್ಬರು ಅನುಕರಣೆ ಮಾಡುವಂಥ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಂಥ ವಿನಯ್ ಹೆಗ್ಡೆ ಅವರು ಬಹುಶಃ ನಮಗೆಲ್ಲರಿಗೂ ಆದರ್ಶಪ್ರಾಯ ಮತ್ತು ಅವರ ಜೀವನವೇ ಅವರ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ಒಂದು ಕುಟುಂಬದಿಂದ ಬಂದಿದ್ರೂ ಸ್ವಪ್ರಯತ್ನದಿಂದ, ಸ್ವಂತ ಬಲದಿಂದ, ಸ್ವಂತ ಕಾಲ ಮೇಲೆ ನಿಂತು ಇವತ್ತು ಈ ದೊಡ್ಡದಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯೆ ಇರ್ಬೋದು, ಬೇರೆ ಬೇರೆ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಹಾಗೆ PG ಯವರೆಗೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಸ್ಪತ್ರೆಗಳನ್ನೆಲ್ಲ ಸ್ಥಾಪಿಸಿಕೊಂಡು 16,000 ಮಂದಿಯ ಮನೆಯ ಬೆಳಕಾಗಿ ಅವರಿಗೆ ಉದ್ಯೋಗವನ್ನು ನೀಡಿ ದಾತ, ಒಬ್ಬ ಅನ್ನದಾತ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡಂಥ ಒಂದು ದುಃಖ ಎಲ್ಲರಲ್ಲೂ ಕಾಡ್ತಾ ಇದೆ. ಅದಕ್ಕೆ ಕಾರಣ ಇವತ್ತು ವಿನಯ್ ಹೆಗ್ಡೆ ಅವರ ನಿಧನ. ತನ್ನ ತಂದೆಯವರನ್ನು ಆದರ್ಶವಾಗಿಟ್ಕೊಂಡು ಪೇಜಾವರ ಸ್ವಾಮಿಗಳನ್ನು ಗುರುಗಳು ಅಂತ ಅಥವಾ ದೇವರು ಅಂತ ನಂಬಿದಂಥವರು, ರಾಮನನ್ನೇ ಆದರ್ಶ ಅಂತ ನಂಬಿದವರು, ವೈಯಕ್ತಿಕವಾಗಿ ತನ್ನ ಜೀವನದಲ್ಲಿ ಆ ರೀತಿ ನಡ್ಕೊಂಡಿದ್ದರು. ವಿನಯ್ ಹೆಗ್ಡೆ ಅವರ ನಿಧನದ ಸುದ್ದಿ ನಮಗೆ ಭಾಳ ಒಂದು ನೋವನ್ನು ತಂದಿದೆ. ವಿನಯ್ ಹೆಗ್ಡೆ ಅವರು ಬಾಲ್ಯದಿಂದಲೂ ಒಂದು ಸೌಮ್ಯ ಸ್ವಭಾವದವರು ಮತ್ತು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರ ಏಳಿಗೆಗಾಗಿ ಕೆಲಸ ಮಾಡ್ತಾಯಿದ್ದರು. ನಾನು ಅವರ ಭಾಳ ವರ್ಷಗಳಿಂದ, ಸುಮಾರು 25-30 ವರ್ಷದಿಂದ ನಾನು ಮುದರಂಗಡಿಯವನು, ಅವರು ನಿಟ್ಟೆಯವರು. ಹಾಗಾಗಿ ನಮಗೆ ಯಾವಾಗಲೂ ಅವರ ಜೊತೆ ಉತ್ತಮ ಸಂಪರ್ಕ ಇತ್ತು. ಅವರ ತಂದೆಯವರು ಒಮ್ಮೆ ಪಾರ್ಲಿಮೆಂಟ್ ಚುನಾವಣೆಗೆ ಉಡುಪಿ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದಾಗ ವಿನಯ್ ಹೆಗ್ಡೆ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಮತ್ತು ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಮತ್ತು ಅವರು ತನ್ನ ಜೀವನದುದ್ದಕ್ಕೂ ಬಹಳ ಒಂದು ಸೌಮ್ಯ ಭಾವನೆಯಿಂದ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾರು ದೊಡ್ಡವರು, ಚಿಕ್ಕವರು, ಶ್ರೀಮಂತ, ಬಡವ ಅಂತೇಳುವ ಭೇದ ಭಾವ ಇಲ್ಲದೆ ಲಕ್ಷಾಂತರ ಮಂದಿಗೆ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು, ಬಹುಶಃ ಅವರು ಮಾಡಿದಂಥ ವಿದ್ಯಾಸಂಸ್ಥೆಗಳಿಂದ ಕೋಟ್ಯಾಂತರ ಜನ ಇವತ್ತು ವೈದ್ಯರುಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವಂಥದ್ದು ಈ ಸಮಾಜಕ್ಕೆ ಕೊಟ್ಟಂಥ ಅವರು ದೊಡ್ಡ ಕೊಡುಗೆಯಾಗಿದೆ. ಒಬ್ಬರು ಇನ್ನೊಬ್ಬರು ಅನುಕರಣೆ ಮಾಡುವಂಥ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಂಥ ವಿನಯ್ ಹೆಗ್ಡೆ ಅವರು ಬಹುಶಃ ನಮಗೆಲ್ಲರಿಗೂ ಆದರ್ಶಪ್ರಾಯ ಮತ್ತು ಅವರ ಜೀವನವೇ ಅವರ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ಬಂಧುತ್ವ ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾಯಿದ್ರು. ಬಿಷೋಪರನ್ನು, ಅಬ್ದುಲ್ಲಾ ಕುಂಞಿ ಅವರನ್ನು ಮತ್ತು ಅವರು 3 ಮಂದಿ ಸೇರಿ ಸಮಾಜದಲ್ಲಿ ಸೌಹಾರ್ದತೆ ಮೂಡಬೇಕು, ಸಮಾನತೆ ಮೂಡಬೇಕು ಮತ್ತು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತೇಳೋ ತತ್ವದೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ಪ್ರತಿ ಸಲ ಅವರು ನಮ್ಮನ್ನು ಕರೆಸಿ ಆ ಒಂದು ಹಬ್ಬದಲ್ಲಿ ಭಾಗಿಗಳಾಗಿ ಮಾಡ್ತಾಯಿದ್ರು. ನಿಜವಾಗಿ ಅವರು ಒಬ್ಬ ಸಮಾಜದ ಎಲ್ಲ ವರ್ಗಗಳ ಜನರ ಮತ್ತು ಸಮಾಜದ ಉನ್ನತಿಗಾಗಿ ಕೆಲಸ ಮಾಡಿದವರು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಅವರಿಗೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅವರು ಕೊಟ್ಟಂಥ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ ಅಂತೇಳೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. 16,000 ಜನರ ಮನೆಗೆ ಬೆಳಕಾದಂಥ ವಿನಯ್ ಹೆಗ್ಡೆ ಅವರು ಇವತ್ತು ನಮ್ಮ ಜೊತೆ ಇಲ್ಲ. ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದವರು ಇಹಲೋಕವನ್ನು ತ್ಯಜಿಸಿ ನಮಗೆಲ್ಲರಿಗೂ ದುಃಖದ ಮಡಿಲಲ್ಲಿ ಹಾಕಿದ್ದಾರೆ. ವಿನಯ್ ಹೆಗ್ಡೆ ಅವರು ದೊಡ್ಡ ಒಂದು ಕುಟುಂಬದಿಂದ ಬಂದಿದ್ರೂ ಸ್ವಪ್ರಯತ್ನದಿಂದ, ಸ್ವಂತ ಬಲದಿಂದ, ಸ್ವಂತ ಕಾಲ ಮೇಲೆ ನಿಂತು ಇವತ್ತು ಈ ದೊಡ್ಡದಾದಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯೆ ಇರ್ಬೋದು, ಬೇರೆ ಬೇರೆ ಪ್ರಾಥಮಿಕ ಶಿಕ್ಷಣದಿಂದ ಪ್ರೌಢ ಹಾಗೆ PG
ಯವರೆಗೆ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಆಸ್ಪತ್ರೆಗಳನ್ನೆಲ್ಲ ಸ್ಥಾಪಿಸಿಕೊಂಡು 10,000 ಮಂದಿಯ ಮನೆಯ ಬೆಳಕಾಗಿ ಅವರಿಗೆ ಉದ್ಯೋಗವನ್ನು ನೀಡಿ ದಾತ, ಒಬ್ಬ ಅನ್ನದಾತ ಅಂತ ಹೇಳ್ಬೋದು. ಅಂಥ ಅನ್ನದಾತ ಇವತ್ತು ನಮ್ಮ ಈ ಜಿಲ್ಲೆಗೆ ಒಂದು ದುಃಖವನ್ನು ಸಹಿಸುವಂಥ ಎಲ್ಲ ಜನತೆಗೆ ಶಕ್ತಿಯನ್ನು ಪರಮಾತ್ಮ ಕೊಡಬೇಕು. ಮಂಗಳೂರು ಮಾತ್ರವೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡಂಥ ಒಂದು ದುಃಖ ಎಲ್ಲರಲ್ಲೂ ಕಾಡ್ತಾ ಇದೆ. ಅದಕ್ಕೆ ಕಾರಣ ಇವತ್ತು ವಿನಯ್ ಹೆಗ್ಡೆ ಅವರ ನಿಧನ. ನನಗೂ ಅವರಿಗಿರುವಂಥ ಸಂಬಂಧ 22 ವರ್ಷಗಳ ಕಾಲ ನಾನು ಅವರೊಂದಿಗೆ ಬಹಳೊಂದು ಒಡನಾಟ ಮಾಡಿದ ವ್ಯಕ್ತಿಯಾಗಿದ್ದೇನೆ. ಯಾವ ಸಮಯದಲ್ಲೂ ಯಾವ ಸಂದರ್ಭದಲ್ಲಿಯೂ ಒಂದು ಫೋನ್ ಮಾಡಿದ ತಕ್ಷಣ ಅದಕ್ಕೆ ಸ್ಪಂದಿಸುತ್ತಿರುವಂಥ ವಿನಯ್ ಹೆಗ್ಡೆ ಒಂದು ನನ್ನ ಭಾಗಕ್ಕೆ ಅತೀವ ದುಃಖ ಉಂಟಾಗಿದೆ. ಇನ್ನೊಂದು ಲೋಕದ ಜೀವನ ಇಲ್ಲಿಗಿಂತಲೂ ಉತ್ತಮವಾಗಿ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮ್ಮ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಾಯದ ಕೊನೆ ಅಂತ ಹೇಳ್ಬೋದು. ವೈಯಕ್ತಿಕವಾಗಿ ನಾನು ಸೈನ್ಯದಿಂದ ಬಂದ ಮೇಲೆ ನನ್ನ ಜೀವನದಲ್ಲಿ ಏನಾದರೂ ತುಂಬ ಒಳ್ಳೆಯ ಸಂಗತಿ ಆಗಿದೆ ಹೇಳಿದರೆ ಅದು ವಿನಯ್ ಹೆಗ್ಡೆ ಸಂಪರ್ಕಕ್ಕೆ ಬಂದಿರುವಂಥದ್ದು. ಬಹುಶಃ ನಾನು ಕಂಡ ವ್ಯಕ್ತಿಗಳಲ್ಲೇ ಒಬ್ಬ ಆದರ್ಶ ವ್ಯಕ್ತಿ ಅಂತ ಹೇಳಿದರೆ ಸನ್ಮಾನ್ಯ ವಿನಯ್ ಹೆಗ್ಡೆ ಅವರು. 2 ದಿನಗಳ ಹಿಂದೆ ಅಷ್ಟೇ ನಾವೆಲ್ಲ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು. ನನಗೆ ತುಂಬ ಸಂತೋಷ ಆಗಿದೆ, ಒಂದು ಕನಸಿತ್ತು ರಾಮನ ದರ್ಶನ ಮಾಡಬೇಕಂತ, ಇನ್ನು ನನಗೆ ಜೀವನದಲ್ಲಿ ಯಾವ ಆಸೆಯೂ ಇಲ್ಲ ಅಂತ ಹೇಳುವಂಥ ಒಂದು ಸಂತೃಪ್ತಿಯ ಭಾವನ ಪ್ರಕಟ ಮಾಡಿದರು. ತನ್ನ ತಂದೆಯವರನ್ನು ಆದರ್ಶವಾಗಿಟ್ಕೊಂಡು ಪೇಜಾವರ ಸ್ವಾಮಿಗಳನ್ನು ಗುರುಗಳು ಅಂತ ಅಥವಾ ದೇವರು ಅಂತ ನಂಬಿದಂಥವರು, ರಾಮನನ್ನೇ ಆದರ್ಶ ಅಂತ ನಂಬಿದವರು, ವೈಯಕ್ತಿಕವಾಗಿ ತನ್ನ ಜೀವನದಲ್ಲಿ ಆ ರೀತಿ ನಡ್ಕೊಂಡಿದ್ದರು. ನಾನು ಕಳೆದ 3 ವರ್ಷ ನೋಡಿದ ಹಾಗೆ ಅವರ ಸಂಪರ್ಕಕ್ಕೆ ಬಂದ ಯಾವ ವ್ಯಕ್ತಿಯೂ ಕೂಡ ಅವರಿಂದ ನಿರಾಶರಾಗಿ ಹೋಗಿಲ್ಲ. ಆ ರೀತಿಯ ಒಂದು ಮಾನವೀಯ ಸಂಬಂಧಗಳನ್ನು ಪ್ರತಿನಿಧಿಸುವಂಥ ವಿನಯ್ ಹೆಗ್ಡೆ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ, ಆಗಲಿದ್ದಾರೆ ಅಂತ ಹೇಳೋದು ನಂಬಲಿಕ್ಕೆ ಸಾಧ್ಯ ಇಲ್ಲ. ತಂದೆಯವರು ಯಾವ ಮೌಲ್ಯಗಳಿಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟರು, ಅದೇ ಮೌಲ್ಯಗಳೊಂದಿಗೆ ತಾನು ಬದುಕಿದ್ದು ಮಾತ್ರವಲ್ಲದೆ ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಕುಟುಂಬಗಳಿಗೆ ಅನ್ನದಾತರಾಗಿ ತನ್ನ ಸಂಸ್ಥೆಯಲ್ಲಿ ದುಡಿಯುವಂಥ ಎಲ್ಲರನ್ನ ತನ್ನ ಮಕ್ಕಳಂತೆ ನುಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ನಿಟ್ಟೆ ವಿನಯ್ ಹೆಗ್ಡೆ ಅವರ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ಆಘಾತವಾಯಿತು. ನಿಟ್ಟೆ ವಿನಯ್ ಹೆಗ್ಡೆ ಅವರು ನನಗೆ ಮತ್ತು ಕಣಚೂರು ವಿದ್ಯಾಸಂಸ್ಥೆಗೆ ಅತ್ಯಂತ ಆತ್ಮೀಯರು, ಸಹಕಾರಿಗಳು ಆಗಿದ್ದರು. ಅವರ ನಿಧನ ನನಗೆ ಮಾತ್ರ ಅಲ್ಲ, ಈ ಜಿಲ್ಲೆ ಕಂಡಂಥ ಮೇರು ವ್ಯಕ್ತಿತ್ವದ ಒಬ್ಬ ಧೀಮಂತ ನಾಯಕ. ಅವರು ಇನ್ನೂ ಹಲವು ವರ್ಷ ಕಾಲ ಬದುಕಬೇಕಿತ್ತು, ದೀರ್ಘಾಯುಸು ದೇವರು ಕೊಡಬೇಕಿತ್ತು. ವಿಧಿ ನಿಯಮ ಅವರನ್ನು ಇವತ್ತು ಇಲ್ಲವಾಗಿಸಿದೆ. ಅವರ ಆತ್ಮಕ್ಕೆ ಶಾಂತಿ, ನೆಮ್ಮದಿ ದೇವರು ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಜೀವನ ಮೌಲ್ಯ ಮತ್ತು ಸಾಗರೋತ್ತರ ಜೀವನ ಸಾಧನೆ ಈ ನೆಲೆಯಲ್ಲಿ ನಾವು ಈ ತುಳುನಾಡಿನಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ಕಂಡಂಥ ಓರ್ವ ಅದ್ಭುತ ಸಾಧಕ ಶ್ರೇಷ್ಠ ನಿಟ್ಟೆ ವಿನಯ್ ಹೆಗ್ಡೆಯವರು. ಜಸ್ಟಿಸ್ ಸದಾನಂದ ಹೆಗ್ಡೆಯವರ ಮಗನಾಗಿ ಹುಟ್ಟಿದಂಥ ಸಂಸ್ಕಾರಭರಿತವಾದಂಥ ನೆಲೆಯಲ್ಲಿ ಬದುಕನ್ನು ಕಟ್ಟಿಕೊಂಡು ಬಹಳ ಅತ್ಯಂತ ಸಂಸ್ಕಾರಭರಿತವಾದಂಥ ಬದುಕು. ಆ ಗ್ರಾಮೀಣ ಪ್ರದೇಶದ ನಿಟ್ಟೆಯನ್ನು ತನ್ನ ಸ್ವಂತ ಊರನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಪ್ರಪ್ರಥಮವಾಗಿ ಕೆನರಾ ಸ್ಪ್ರಿಂಗ್ಸ್ನಲ್ಲಿ ಉದ್ಯೋಗಿಯಾಗಿ ಸೇರ್ಪಡೆಗೊಂಡು ಆ ಅನುಭವದ ಹಿನ್ನೆಲೆಯೊಂದಿಗೆ ಅವರು ಕೆನರಾ ಸ್ಪ್ರಿಂಗ್ಸ್ ಎನ್ನುವಂಥ ಉದ್ಯಮವನ್ನು ಈ ಜಿಲ್ಲೆಯಲ್ಲಿ ಆರಂಭ ಮಾಡಿದರು. ತದನಂತರದ ಅವರ ಸಾಧನಾ ಪಥ ಅನೇಕ ಜನರ ಹಿರಿಯರುಗಳ ಮಾರ್ಗದರ್ಶನ, ಬಹುಶಃ ಆ ಕಾಲದಲ್ಲಿ TMA ಪೈ ಅವರಿರ್ಬೋದು, ವೀರೇಂದ್ರ ಹೆಗ್ಡೆ ಅವರಿರ್ಬೋದು, ಇವರದೆಲ್ಲರ ಪ್ರಭಾವ ಇರ್ಬೋದು. ವಿದ್ಯಾಸಂಸ್ಥೆಗಳ ನೆಲೆಯಲ್ಲೂ ಅವರು ಉದ್ಯೋಗದ ಜೊತೆಗೆ ಉದ್ಯಮದ ಜೊತೆಗೆ ಅವರು ಆರಂಭ ಮಾಡಿದ ಈ ಯಶೋಗಾಥೆ ಇವತ್ತು ನಿಟ್ಟೆ ವಿಶ್ವವಿದ್ಯಾನಿಲಯ ಕ್ಷೇಮ ಅಂದರೆ ಇಡೀ ನಾಡಿಗೆ ಕ್ಷೇಮ ತೋರುವ ರೀತಿಯಲ್ಲಿ ಈ ತುಳುನಾಡಿನ ಬೆಳಕಾಗಿ ವಿಶ್ವದಲ್ಲಿಯೇ ಒಂದು ಮಾನ್ಯವಾದಂಥ ದೊಡ್ಡ ಸಮೂಹ ಸಂಸ್ಥೆಗಳಾಗಿ ಅದು ವಿಜೃಂಭಿಸ್ತಾ ಇದೆ. ಶಿಸ್ತು
ಸಮಯ ಪರಿಪಾಲನೆ, ಬದ್ಧತೆ, ಸೇವೆ. ಈ ನೆಲೆಯಲ್ಲಿ ನಾವು ಈ ಸಂಸ್ಥೆಗಳಲ್ಲಿ ಆ ಶಿಸ್ತನ್ನು ಕಾಣುವುದಿದ್ದರೆ ಅದಕ್ಕೆ ಅವರ ವೈಯಕ್ತಿಕ ಬದುಕು ಅದೇ ರೀತಿ ಇದ್ದದ್ದೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಸದಾ ಈ ಇಳಿ ವಯಸ್ಸಿನಲ್ಲೂ ಕೂಡ ಸದಾ ಲವಲವಿಕೆಯಿಂದ ಕೆಲಸ ಮಾಡಿದವರು ಕೂಡ. ಆ ವಾರದ ಹಿಂದೆ ಆಳ್ವಾಸ್ನಲ್ಲಿ ಕ್ಯಾತ್ ಲ್ಯಾಬನ್ನು ಉದ್ಘಾಟನೆ ಕೂಡ ಬಂದಿದ್ದು ಭಾಳಷ್ಟು ಉತ್ಸುಕತೆಯಿಂದ ಕೂಡ ಇದ್ದು ಶಿಕ್ಷಣ ಪ್ರೇಮಿಯಾಗಿ, ಕೈಗಾರಿಕಾ ಉದ್ಯಮಿಯಾಗಿ ಅವರು ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟವರು ವಿನಯ್ ಹೆಗ್ಡೆ ಅವರು. ಅವರ ಈ ಒಂದು ಅಗಲುವಿಕೆ ನಮ್ಮ ಮಂಗಳೂರಿಗೆ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ, ಹಾಗೆ ಅವರ ಕುಟುಂಬಸ್ಥರಿಗೆ ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ, ವಿಶೇಷವಾಗಿ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿರುವಾಗ ನಮ್ಮ ಎಲ್ಲ ಪತ್ರಕರ್ತರಿಗೆ ಕ್ಷೇಮ ಕಾರ್ಡನ್ನು ಕೊಡುವಲ್ಲಿ ಅವರ ಕೈಯಿಂದಲೇ ಆ ಕಾರ್ಡನ್ನು ವಿತರಿಸಲಿಕ್ಕೆ ಅವರು ಬೆಂಗಳೂರು ಪತ್ರಿಕಾ ಭವನಕ್ಕೆ ಬಂದಿದ್ದರು. ಆ ಬಳಿಕ ಬೇರೆ ಬೇರೆ ಯೋಜನೆಗಳಿಗೆ ಅವರ ಬಳಿ ಬಂದಾಗ ಅವರು ಅದನ್ನು ಕೊಡುಗೈ ದಾನಿಯಾಗಿ ಅವರು ಪತ್ರಕರ್ತರ ಏಳಿಗೆಗಾಗಿ ಭಾಳಷ್ಟು ಒಂದು ಬೆಂಬಲವನ್ನು, ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ಕೊಟ್ಟವರು ವಿನಯ್ ಹೆಗ್ಡೆ. ನಮ್ಮ ಎಲ್ರಿಗೂ ಮಾದರಿ ವ್ಯಕ್ತಿಯಾಗಿರ್ತಕ್ಕಂಥ ನಿತ್ಯ ವಿನಯ್ ಹೆಗ್ಡೆಯವರು ಬಹುಶಃ ಆಕಾಶದ ಒಂದು ಮಿನುಗುತಾರೆಯಾಗಿ ಇದ್ದವರು. ಅವರು ಅಖಂಡ ಭಾರತಕ್ಕೆ ಅವರು ಇವತ್ತು ದುಃಖವನ್ನು ತಂದಿದ್ದಾರೆ. ಅವರ ಅಗಲಿಕೆ ಕೇವಲ ನಮ್ಮ ಕರ್ನಾಟಕ ಕರಾವಳಿಗೆ ಇಲ್ಲ, ಕರ್ನಾಟಕ ರಾಜ್ಯಕ್ಕೆಲ್ಲ, ಇಡೀ ಭಾರತ ರಾಷ್ಟ್ರಕ್ಕೆ ನಷ್ಟ ತಂದಿದೆ. ನಾನು ಈ ಭಾಗದ ಕಾರ್ಪೊರೇಟ್ರು ಸುಧಾನ 20 ವರ್ಷದಿಂದ ಇಲ್ಲಿ ಕಾರ್ಪೊರೇಟ್ರಾಗಿ ನಾನು ಚುನಾಯಿತನಾಗಿದ್ದ ಮೇಲೆ ತುಂಬ ಮಾರ್ಗದರ್ಶನ ಅವರು ಕೊಡ್ತಾಯಿದ್ರು. ಪ್ರತ್ಯೇಕವಾಗಿ ಕ್ಲೆನ್ಲಿನೆಸ್ ಬಗ್ಗೆ ಹೆಚ್ಚು ಅವರು ಮುತುವರ್ಜಿ ವಹಿಸಿ ನನ್ನನ್ನು ಆಗಾಗ ಎಚ್ಚರಿಕೆಯಿಂದ ಇರಲು ಅವರು ಹೇಳ್ತಾಯಿದ್ರು. ನಮ್ಮ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ ನಾನು ನೋಡ್ತಿದ್ದೇನೆ. ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ಗೆ ಅವರು ಕೊಟ್ಟಂಥ ಸೇವೆ, ಬಡ ಮಕ್ಕಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹನ, ವಿದ್ಯಾರ್ಥಿಗಳಿಗೆ ಕಾಳಜಿ, ಎಜುಕೇಷನ್ ಕೊಡಬೇಕಂತ ಒಂದು ಹಂಬಲದಿಂದ ಎಲ್ಲ ರೂರಲ್ ಕಡೆಯಿಂದ ಬರುವಂಥ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ, ಅದರೊಟ್ಟಿಗೆ ಅನ್ನದ ವ್ಯವಸ್ಥೆ ಅವರು ಕೊಡ್ತಾಯಿದ್ರು. ವಿನಯ್ ಹೆಗ್ಡೆ ಅವರು ಒಂದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆ ಪುತ್ರ. ಯಾಕೆಂದರೆ ಒಂದು ನಿಸ್ವಾರ್ಥ ಅವರೊಂದು ನಿಟ್ಟೆ ವಿದ್ಯಾಸಂಸ್ಥೆ ಮುಖಾಂತರ ಎಷ್ಟೋ ಜನರಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠ ಸಂಸ್ಥೆ ಆಗಿರೋದ್ರಿಂದ ನಿಟ್ಟೆ ಎಜುಕೇಷನ್ ಟ್ರಸ್ಟ್, ಇದರಲ್ಲಿ ಹಲವು ಸಾವಿರ ಜನರು ಉದ್ಯೋಗದಲ್ಲಿದ್ದಾರೆ. ಅವರು ಸರಳ ಸ್ವಭಾವಿ, ಒಂದು ಉತ್ತಮ ಒಂದು ವ್ಯಾಪಾರ ಮಾಡಿಕೊಂಡು ಜನರ ಹತ್ರ ಪ್ರೀತಿಯನ್ನು ಬೆಳೆಸಿದ್ದಾರೆ. ಜನರಂದರೆ ಅವರಿಗೆ ತುಂಬ ಹತ್ತಿರ. ಅವರ ಮಗನಿಗೆ ಕೂಡ ವಿಶಾಲ್ ಹೆಗ್ಡೆ ಅವರು ಕೂಡ ಜನರಂದರೆ ತುಂಬ ಪ್ರೀತಿ. ಎಲ್ಲರ ಹತ್ರ ಮಾತಾಡ್ಬೋದು, ಸಹಜವಾಗಿ ಮಾತಾಡೋದು. ಅತಿ ದುರ್ಬಲ ವರ್ಗದವರಿಗೆ ಅವರು ತುಂಬ ಒಂದು ಹೆಲ್ಪ್ ಮಾಡ್ತಾಯಿದ್ರು. ಅವರ ಆತ್ಮಕ್ಕೆ ಭಗವಂತನು ಶಾಂತಿಯನ್ನು ನೀಡಲಿ, ಅವರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ಒಂದು ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ ಎಂದು ಹಾರೈಸ್ತಾ ಇದ್ದೇನೆ. ಶ್ರೀಯುತರು ಎಲ್ಲರಿಗೆ ಪರಿಚಿತರು. ಸಹಸ್ರಾರು ಮಂದಿಗೆ ಉದ್ಯೋಗ, ದಾನ, ಸಹಾಯ ನೀಡಿದ ಮಹಾನ್ ಚೇತನ್. ನಮ್ಮ ಲಯನ್ಸ್ ಜಿಲ್ಲೆ ಜೊತೆಗೆ ಕೂಡ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದು, ನಮ್ಮ ಜೊತೆ ಹಲವಾರು ಯೋಜನೆಗಳನ್ನು ಕೂಡ ಮಾಡಲು ಅವರು ತುಂಬ ರೀತಿಯ ಸಹಕಾರ ಮಾಡಿದ್ದಾರೆ. ನಾನು ಅರವಿಂದ್ ಶೆಣೈ, ಲಯನ್ಸ್ ಜಿಲ್ಲಾ ಗವರ್ನರ್.